ओम शांति। इंदिನ मुरली दिनांक 26 जून 2026 मुरली महावाक्यಗಳು। मीठे बच्चे, इस दुनिया में निष्काम सेवा केवल एक बाबा ही करता है। बाकी तुम जो भी कर्म करते हो उसका फल अवश्य मिलता है। ಮಧುರ ಮಕ್ಕಳೇ, ಈ ಜಗತ್ತಿನಲ್ಲಿ ನಿಷ್ಕಾಮ ಸೇವೆ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಮಾಡ್ತಾರೆ. ಬಾಕಿ ತಾವು ಏನೆಲ್ಲ ಕರ್ಮವನ್ನ ಮಾಡ್ತೀರಿ ಅದರ ಫಲ ಅವಶ್ಯ ಸಿಕ್ಕೇ ಸಿಗುವುದು. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದೇ ಮನುಷ್ಯ ಆತ್ಮ ಯಾವುದು ಅವರಿಗೆ ಮನುಷ್ಯ ಜೀವನದ ಕ್ಯಾರೆಕ್ಟರ್ ಸಿಕ್ಕಿದೆ, ಆ ಮನುಷ್ಯ ಜೀವನದಲ್ಲಿ ಒಂದಿಲ್ಲ ಒಂದು ಕರ್ಮವನ್ನ ಅವಶ್ಯ ಮಾಡಲೇಬೇಕು. ಯಾಕೆ ಅಂದ್ರೆ ಉಸಿರಾಡುವುದು ಕರ್ಮವೇ, ವಿಚಾರಿಸುವುದು ಕರ್ಮವೇ. ಕರ್ಮವಿಲ್ಲದೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಏನೇ ಕರ್ಮ ಮಾಡಿದ್ರು, ಸಾಧಾರಣ ಕರ್ಮ, ಮಹಾನ್ ಕರ್ಮ, ಎಂತಹದೇ ಕರ್ಮ ಮಾಡಿದ್ರು ಆ ಕರ್ಮಕ್ಕೆ ಫಲ ಅವಶ್ಯ ಸಿಗ್ತದ. ಆದ್ರೆ ಪರಮಾತ್ಮ ಮನುಷ್ಯರು ಮಾಡುವಂತಹ ದೇಹವಾನದಲ್ಲಿ ಮುಳುಗಿದಂತಹ ಕರ್ಮ ಮಾಡೋದಿಲ್ಲ. ಅವರು ಹೇಗೆ ಮನುಷ್ಯರು ಕಿಚನ್ ಸೇವಾ, ಸಮಾಜ ಸೇವಾ ಅಥವಾ ಎಜುಕೇಶನ್ ನಲ್ಲಿ ಶಿಕ್ಷಣ ಕೊಡುವಂತಹ ಸೇವೆ ಏನೇ ಒಂದ್ ಮಾಡ್ತಾರಂದ್ರೆ ಅದಕ್ಕೆ ಪ್ರತಿಫಲ ಇದೆ. ಆದ್ರೆ ಪರಮಾತ್ಮ ತಂದೆ ದೇಹಾತೀತವಾಗಿ ದೇಹದಲ್ಲಿ ಬಂದು ಅವರು ಎಲ್ಲರ ಕಲ್ಯಾಣಕ್ಕಾಗಿ ಭಲೆ ಶಿಕ್ಷಣವನ್ನ ಕೊಡ್ತಾರೆ, ರಾಜಯೋಗವನ್ನ ಕಲಿಸಿಕೊಡ್ತಾರೆ. ಆದ್ರೆ ಅದಕ್ಕ ರಿಟರ್ನ್ ಆಗಿ ಬಾಬಾರವರಿಗೆ ಯಾವುದೇ ಫಲ ಸಿಗೋದಿಲ್ಲ. ಫಲ ಪ್ರಾಪ್ತಿ ಆಗುವುದು ಯಾವಾಗತ್ತಂದ್ರೆ ಶರೀರದಲ್ಲಿ ಇದ್ದಾಗ. ಬಾಬಾ ಶರೀರದಲ್ಲಿ ಪ್ರವೇಶ ಮಾಡುವುದೇ ನಮ್ಮ ತರ ಮನುಷ್ಯ ಭಾನದಲ್ಲಿ ಬಂದು ಅಲ್ಲ, ದೇಹಾತೀತವಾಗಿ ತಮ್ಮ ಅಶರೀರಿ ಅವಸ್ಥೆಯಲ್ಲಿ ಮತ್ತು ಪ್ರಜ್ಞಾವಸ್ಥೆಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ಇದ್ದುಕೊಂಡು ಬಾಬಾ ಈ ನಾಟಕದಲ್ಲಿ ಪ್ರವೇಶ ಮಾಡೋದ್ರಿಂದ, ಅವರು ಆಕ್ಟಿಂಗ್ ಮಾಡೋದ್ರಿಂದ ಭಲೆ ಅವರು ಕರ್ಮ ಮಾಡಿದ್ರು ಕೂಡ ಆ ಕರ್ಮದಿಂದ ಯಾವುದೇ ಫಲ ಸಿಗೋದಿಲ್ಲ. ಅರ್ಥಾರ್ಥ ಫಲದ ಅಪೇಕ್ಷೆ ಪರಮಾತ್ಮನಿಗಿಲ್ಲ, ಅದರ ಅವಶ್ಯಕತೆಯೂ ಭಗವಂತನಿಗಿಲ್ಲ. ಹೀಗಾಗಿ ಪರಮಾತ್ಮನ ಕಾರ್ಯಕ್ಕೆ ನಿಷ್ಕಾಮ ಸೇವೆ ಅಂತ ಹೇಳ್ತಾರೆ. ಮನುಷ್ಯರು ಮಾಡುವಂತಹ ಕಾರ್ಯಕ್ಕೆ ನಿಷ್ಕಾಮ ಅಂತ ಹೇಳೋದಿಲ್ಲ. ನಿಷ್ಕಾಮ ಅಂತಂದ್ರೆ ಯಾವ ಕಾಮನೆಗಳು, ಅದರದ್ದು ಯಾವುದೇ ರೀತಿಯ ಫಲ ಅಪೇಕ್ಷೆ ಮಾಡದೇ ಇರುವಂತವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್ ಅವ್ರು ಹಿಂಗ್ ಅನ್ಕೋತಾರ, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಹೆಸರು ತಗೋಬೇಕು. ಒಳ್ಳೆ ಹೆಸರು ತಗೋದ್ ಬೇಡ, ಒಳ್ಳೆಯವ್ರಂತ ಅನಿಸ್ಕೋಬೇಕು. ಇಲ್ಲ ನಾನು ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆಯದೇ ಮಾಡ್ಬೇಕನ್ನೋದು ಒಂದು ಕಾಮನೇನೇ ಅಲ್ಲ. ನಾನು ಕೆಟ್ಟವನ್ ಅನ್ಸ್ಕೋಬಾರ್ದು, ಆದರ್ಶ ಅನ್ಸ್ಕೋಬೇಕು, ನಾ ಚಲೋದ್ ಮಾಡ್ಬೇಕು, ಈ ಭೂಮಿ ಬಂದಿನಂತಂದ್ರೆ ಚಲೋದ್ ಮಾಡಿ ಹೋಗ್ಬೇಕು ನಾನು ಅನ್ನೋದು ಕಾಮನೇನೆ. ಅದಕ್ಕಾಗಿ ನಾವ್ ಏನೇ ಮಾಡ್ತೀವಂದ್ರ ಈ ವಿಶ್ವ ನಾಟಕದಲ್ಲಿ ನಮ್ಮ ಪಾತ್ರದೊಳಗ ಅದಕ್ಕೆ ಅದರದೇ ತಕ್ಕದಾದಂತ ಫಲ ಅವಶ್ಯ ಇದೆ. ಅದು ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಸಾಧಾರಣ ಇರ್ಲಿ, ಬಹಳ ಶ್ರೇಷ್ಠ ಕರ್ಮನೇ ಇರ್ಲಿ, ಫಲ ಅವಶ್ಯ ಸಿಗ್ತದೆ. ಮತ್ತು ಆ ಫಲದ ಭೋಗನೆನೂ ನಾವು ಮಾಡ್ತೀವಿ. ಅದು ಒಳ್ಳೇದೇ ಇರ್ಲಿ, ಕೆಟ್ಟದ್ದೇ ಇರ್ಲಿ, ಕರ್ಮ ಶರೀರದಲ್ಲಿ ಬಂದು ಕರ್ಮ ಮಾಡಿದ ಮೇಲೆ ಕರ್ಮ ಫಲವನ್ನು ಕೂಡ ಶರೀರದಲ್ಲಿದ್ದೇ ಅನುಭವಿಸ್ಬೇಕು. ಅದು ಒಳ್ಳೇದಿದ್ರು ಶರೀರದಲ್ಲೇ ರಿಟರ್ನ್ ಪ್ರಾಪ್ತಿ ಆಗ್ತದ. ಅದು ಕೆಟ್ಟ ಕರ್ಮ ಇದ್ದು ನಮ್ಮ ಶರೀರದ ಪಾತ್ರದೊಳಗಿದ್ದಾಗ್ಲೇನೆ. ಅದಕ್ಕಾಗಿ ಅನೇಕ ಜನ ಶರೀರನೇ ಬಿಟ್ಟು ಹೋದ್ರ, ಸುಸೈಡ್ ಮಾಡ್ಕೊಂಡ್ರ, ಇದು ತಪ್ಪುತ್ತದಲ್ಲ ಅಂತ ತಿಳ್ಕೊಂಡಿದಾರ. ಇಲ್ಲ, ಮತ್ತೊಂದು ಜನ್ಮ ತಗೊಂಡಾದ್ರೂ ಏನೆಲ್ಲ ಕರ್ಮದ ಫಲ ಇದೆ, ಒಳ್ಳೆಯದು ಕೆಟ್ಟದ್ದು, ಅದನ್ನ ಶರೀರದಲ್ಲೇ ಇದ್ದುಕೊಂಡು ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮೆಲ್ಲರದು ಕರ್ಮಕ್ಕೆ ಅವಶ್ಯ ಫಲ ಸಿಗ್ತದ, ಆದ್ರೆ ನಂದಕ್ಕೇನು ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ड्रामा अनुसार कौन सी बात 100% सर्टेन है जिसकी तुम बच्चों को ಖುಷಿ है? ಡ್ರಾಮಾ ಅನುಸಾರ ಯಾವ ಮಾತು 100% ಫಿಕ್ಸ್ ನಡಿಯೇ ನಡೀತದೆ, ಆಗಲೇಬೇಕಾಗಿದೆ. ಜಿಸ್ಕಿ ತುಮ್ ಬಚ್ಚೋಂ ಕೋ ಖುಷಿ ಹೇ, ಅದರದ್ದು ನೀವು ಮಕ್ಕಳಿಗೆ ಖುಷಿನೇ ಇದೆ, ದುಃಖ ಅಂತೂ ಇಲ್ಲ. ಯಾವ್ದದು? ಬಾಬಾ ಹೇಳ್ತಾರೆ ಉತ್ತರ, ड्रामा अनुसार सर्टेन है कि नई राजधानी स्थापन होनी ही है। तुम बच्चों को खुशी है कि श्रीमत पर हम अपने लिए अपनी राजधानी स्थापन कर रहे हैं। ड्रामा अनुसार ಈ ಮಾತು ನೂಂದಿದೆ. ನೈ ರಾಜಧಾನಿ ಸ್ಥಾಪನೆ ಆಗಲಿದೆ, ಹೊಸ ಜಗತ್ತಿನ ಸ್ಥಾಪನೆ ಆಗೋದು
ನಮ್ಮ ಮನಸ್ಸಿನಲ್ಲಿ, ಅರ್ಥಾತ್ ಮನಸ್ಸಿನಲ್ಲಿ ಏನು ರಾವಣನ ರಾಜಧಾನಿ ಸ್ಥಾಪನೆಯಾಗಿದೆ, ದೇಹ ಭಾನದ ಅಧಿಕಾರಿಯಾಗಿರುವ, ದೇಹದ ಸೌಂದರ್ಯವೇ ನಾನು ಅಂತ ತಿಳ್ಕೊಂಡಿರುವ, ಅಥವಾ ದೇಹಕ್ಕೆ ಸಿಕ್ಕಿರುವ ಪೊಸಿಷನ್, ಈ ಪಾತ್ರಕ್ಕೆ ಸಿಕ್ಕಿರುವಂತ ಹುಷಿಯಾರಿ, ಕಲಾ, ಇದನ್ನೆಲ್ಲ ನಾನು ಅಂತ ತಿಳ್ಕೊಂಡಿದ್ದೀನಲ್ಲ, ಇದೆಲ್ಲ ರಾವಣನ ರಾಜ್ಯದ ಪ್ರಾಪರ್ಟಿ, ರಾವಣನ ರಾಜ್ಯದ ರಾಜಧಾನಿ. ಖರೆ ಈ ರಾವಣನ ರಾಜ್ಯದಲ್ಲಿ ಯಾವುದಕ್ಕ ನಾನು ನಂದು ಅನ್ಕೋತೀನಿ, ಅದ್ರದ್ದು ಫಲ ಬಹಳ ದುಃಖ ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಡ್ರಾಮಾ ಅನುಸಾರ ಇದೇನ್ ಫಿಲ್ಮ್ ಇದೆ, ವಿಶ್ವ ಬೇಹದ್ದಿನ ಫಿಲ್ಮ್ ಪ್ಲೇ ಆಗ್ತಾ ಇದೆ. ಈ ಫಿಲಂನಲ್ಲಿ ಪುನಃ ಸತ್ಯುಗದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ನೀವು ಮಕ್ಕಳಿಗೆ ಬಹಳ ಖುಷಿ ಇದೆ, ಶ್ರೀಮತ್ ಅನುಸಾರ ನಾವು ನಮ್ಮ ರಾಜಧಾನಿಯ ಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ರಾಜಧಾನಿಯ ಸ್ಥಾಪನೆಯನ್ನ ಸೈಂಟಿಫಿಕಲಿ ಎಲ್ಲಿ ಎಷ್ಟು ಏರಿಯಾದೊಳಗ ಎಷ್ಟು ಅರಮನೆಗಳು ಬರಬೇಕು, ಎಷ್ಟು ಗಾರ್ಡನ್ ಆಗಬೇಕು ಅಂತ ಮಾಡ್ಬೋದು. ಶ್ರೀಮತ್ ಅನುಸಾರ ಮಾಡುವುದು ಏನ್ ಜರೂರಿ ಇದೆ? ರಾಜಧಾನಿಯ ಸ್ಥಾಪನೆ ಶ್ರೀಮತ್ ಅನುಸಾರ, ಯಾಕಂದ್ರೆ ಇದು ಸ್ಥೂಲ ರಾಜಧಾನಿಯ ಮಾತಲ್ಲ. ರಾಜ ನಿರಾಕಾರ ಆತ್ಮ, ರಾಜಧಾನಿ, ಆ ರಾಜಧಾನಿಯಲ್ಲಿ ಕಿಂಗ್ಡಮ್ ಒಳಗ ಏನು ಸೇವಕರಿದ್ದಾರೆ, ಪ್ರಜಾ ಇದ್ದಾರೆ, ಮನಬುದ್ಧಿ ಸಂಸ್ಕಾರ ಮಂತ್ರಿಮಂಡಲ ಇದೆ. ಇದೆಲ್ಲವೂ ಯಥಾ ರಾಜ ರಾಣಿ ತಥಾ ಪ್ರಜಾ. ಆತ್ಮ ರಾಜನಂತೆ ಏಕ್ದಮ್ ನಿಶ್ಚಿಂತ, ಆತ್ಮ ರಾಜನಂತೆ ಸದಾ ಸಮಾನ, ಶಾಂತ, ಇದೆಲ್ಲವೂ ಪ್ರಜೆಯೊಳಗೆ ಬರ್ತದ. ಇವೆಲ್ಲವೂ ಮನಬುದ್ಧಿ ಸಂಸ್ಕಾರದಲ್ಲಿ ಬರ್ತದೋ ಆವಾಗ ಸೂಕ್ಷ್ಮ ರಾಜಧಾನಿ ಸ್ಥಾಪನೆ ಮನಸ್ಸಿನಲ್ಲಿ ಸ್ಥಾಪಿತ ಆಗ್ತದೆ. ಅದು ಶ್ರೀಮತದ ಅನುಸಾರ ಅಂತಾರೆ ಬಾಬಾ. ಯಾವಾಗ ಶ್ರೀಮತ ಅನುಸಾರ ರಾಜಧಾನಿ ಸ್ಥಾಪನೆ ಮಾಡ್ತೀರಿ, ಆಗ ಈ ಹಳೆ ಜಗತ್ತು ವಿನಾಶ ಆಗ್ತದ. ಹಳೆ ಜಗತ್ತು ಯಾಕೆ ವಿನಾಶ ಮಾಡೋದು ಜರೂರಿ ಇದೆ ಅಂತಂದ್ರ, ಹಳೆಯ ಜಗತ್ತು ಅಂತಂದ್ರೆ ಹಳೆಯ ಬಿಲೀಫ್ ಸಿಸ್ಟಮ್, ಹಳೆಯ ದೇಹಭಾನದ ಎಲ್ಲ ಮೆಮೊರೀಸ್, ಹಳೆಯ ದೇಹಭಾನದ ಎಲ್ಲ ಎಕ್ಸ್ಪೀರಿಯನ್ಸಸ್, ಇವೆಲ್ಲವೂ ಸಮಾಪ್ತ ಆಗ್ತವೆ. ಅಂದ್ರೆ ಇವೆಲ್ಲವೂ ಮರ್ಜ್ಡ್ ಆಗ್ಬಿಡ್ತವೆ ಒಳಗಡೆ. ತುಮ್ ಬಚ್ಚೆ ಜಿತನಾ ಪುರುಷಾರ್ಥ ಕರೆಂಗೆ ಉತ್ನಾ ಊಂಚ್ ಪದ್ ಪಾಯಂಗೆ. ಈ ಸಮಯದಲ್ಲಿ ನೀವು ಮಕ್ಕಳು ಎಷ್ಟು ಶ್ರೇಷ್ಠ ಪುರುಷಾರ್ಥವನ್ನ ಮಾಡ್ತೀರಿ, ಅಷ್ಟು ಶ್ರೇಷ್ಠ ಪದವಿಯನ್ನ ಪ್ರಾಪ್ತ ಮಾಡ್ಕೊಳ್ತೀರಿ. ಅಂದ್ರೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಪುರುಷಾರ್ಥ ಕ್ಯಾ ಕರ್ನಾ ಹೇ, ಏನ್ ಮಾಡ್ಬೇಕಾಗಿದೆ, ಏನೆಲ್ಲ ಕಾಣ್ತಾ ಇದೆ, ಯಾವುದು ರಿಯಲ್ ಅಂತ ಅನಿಸ್ತಿದೆ, ಕೇವಲ ಮನಸ್ಸಿನಲ್ಲಿ ಅನಿಸ್ತಿದೆ, ಅದನ್ನ ಕೇವಲ ಡ್ರಾಮಾದ ರೂಪದಲ್ಲಿ ನೋಡ್ತಾ ತಾನು ಆತ್ಮ ಆಗಿರುವ ಸತ್ಯದಲ್ಲಿ ಸ್ಥಿತ ಆಗೋದಿದೆ. ಎಷ್ಟು ಈ ರೀತಿ ಪುರುಷಾರ್ಥ ಮಾಡ್ತೀರಿ, ಡ್ರಾಮಾದಿಂದ, ತಮ್ಮ ಕ್ಯಾರೆಕ್ಟರ್ ಇಂದ, ತಮ್ಮ ಅನೇಕ ಮಾತುಗಳಿಂದ ಪರೆ ಆಗ್ತೀರಿ, ಅಷ್ಟು ಶ್ರೇಷ್ಠ ಪದವಿ ಅರ್ಥಾತ್ ಹೈಯರ್ ಕಾನ್ಶಿಯಸ್, ಅರ್ಥಾತ್ ಶ್ರೇಷ್ಠ ಉಂಚಿ ಅವಸ್ಥೆಯಲ್ಲಿ ಸ್ಥಿತ ಆಗಿರ್ತೀರಿ. धारणेಗಾಗಿ मुख्य सार, जो बाबा की महिमा है उस महिमा को स्वयं में लाना, बाप समान महिमा योग्य बनना है. ಬಾಬರವರ ಯಾವ ಮಹಿಮೆಗಳಿವೆ ಆ ಮಹಿಮೆಗಳನ್ನ ಸ್ವಯಂನಲ್ಲಿ ತಗೊಂಡ್ ಬನ್ರಿ. ಅಂಡರ್ಲೈನ್, ಬಹಳ ಸುಂದರ ಮಾತು ಹೇಳಿದ್ದಾರೆ ಬಾಬಾ. ಬಾಬನ್ ಮಹಿಮೆ ನಿಮ್ಮ ಮಹಿಮೆಯನ್ನಾಗಿ ಮಾಡ್ಕೊಡ್ರಿ ಅಂತ. ಯಾಕೆ? ಜೈಸೆ ಬಾಪ್ ವೈಸೆ ಬಚ್ಚೆ. ಬಾಬಾ ನಿರಾಕಾರ ತೋ ಬಚ್ಚೆ ನಿರಾಕಾರ, ಬಾಬಾ ಅವಿನಾಶಿ ತೋ ಬಚ್ಚೆ ಅವಿನಾಶಿ. ಅದಕ್ಕೆ ಬಾಬಾ ಹೇಳ್ತಾರೆ, ಭಗವಂತನ ಮಹಿಮೆಗಳನ್ನ ನಿಮ್ಮ ಸ್ವಯಂನಲ್ಲಿ ತಗೊಂಡ್ ಬನ್ರಿ. ಬಾಪ್ ಸಮಾನ ಮಹಿಮಾ ಯೋಗ್ಯ ಬನ್ನಾ ಹೇ, ತಂದೆ ಸಮಾನ ಮಹಿಮಾ ಯೋಗ್ಯರಾಗಬೇಕಿದೆ. ಪಾರಲೌಕಿಕ ತಂದೆಯಿಂದ ಪವಿತ್ರತೆಯ ಆಸ್ತಿಯನ್ನ ಪಡ್ಕೊಡ್ರಿ. ಪವಿತ್ರ ಬನ್ನೇ ಸೇ ಹಿ ಸ್ವರ್ಗ ವರ್ಷ ಮಿಲೇಗ. ಪವಿತ್ರತೆ ಆಸ್ತಿ ಅಂತಂದ್ರೆ ಹೇಗೆ ಬಾಬಾನ್ ದೃಷ್ಟಿ ಎವರ್ ಪ್ಯೂರ್ ಇದೆ. ಯಾಕೆ ಎವರ್ ಪ್ಯೂರ್ ಇದೆ ಅಂದ್ರೆ ಬಾಬಾ ನಾಲೆಜ್ಫುಲ್ ಇರೋದ್ರಿಂದ ಈ ನಾಟಕದೊಳಗಿನ ಯಾವುದೇ ದೃಶ್ಯದ ಜೊತೆಗೆ ಅಟ್ಯಾಚ್ಡ್ ಆಗೋದಿಲ್ಲ. ಇವ್ರು ನನ್ ಮಕ್ಕಳು, ಇದು ನಾನ್ ಸೃಷ್ಟಿಸಿದ ಸಂಸಾರ, ಇದು ನಂದು ಹಿಂಗ ಇರಬೇಕು ಅಂತ ಬಾಬಾ ಅಟ್ಯಾಚ್ಡ್ ಆಗೋದಿಲ್ಲ. ಮತ್ತೆ ಬಾಬಾ ಎಂದಿಗೂ ಕೂಡ ಇವರು ಒಳ್ಳೆ ಮಕ್ಕಳು, ಇವರು ಕೆಟ್ಟ ಮಕ್ಕಳು ಅಂತ ಈ ದೃಷ್ಟಿಕೋನದಿಂದ ನೋಡೋದಿಲ್ಲ. ನನ್ನ ನಿರಾಕಾರಿ ಮಕ್ಕಳು ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಸಿಕ್ಕಿರುವ
ಪಾತ್ರವನ್ನ ಆಕ್ಟಿಂಗ್ ಅನ್ನ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರಂತಾನೆ ತಿಳ್ಕೊತಾರೆ. ಈ ದೃಷ್ಟಿಗೆ ಬಾಬಾ ಒಳಗಡೆ ಇರುವ ಆ ಸತ್ಯ ಸ್ವರೂಪ ಆತ್ಮನನ್ನೇ ನೋಡ್ತಾರೆ, ಬಾಕಿ ಎಲ್ಲರ ಆಕ್ಟಿಂಗ್ ಅನ್ನ ನೋಡಲ್ಲ ಬಾಬಾ. ಹೀಗಾಗಿ ಆ ಬಾಬಾರವರ ಬುದ್ಧಿ ಅಥವಾ ದೃಷ್ಟಿ ಸಂಪೂರ್ಣ ಪವಿತ್ರ ಇದೆ. ಹಾಗೆ ನೀವು ಸಹ ತಂದೆಯ ಮೂಲಕ ಪವಿತ್ರತೆ ಆಸ್ತಿಯನ್ನು ಪಡೆದು ಪವಿತ್ರರಾಗಿ ಸ್ವರ್ಗದಲ್ಲಿ ಆಸ್ತಿಯನ್ನ ಪಡಿರಿ. सेकंड पॉइंट, श्रीमत पर अपने ही तन मन धन से एक आदि सनातन देवी देवता धर्म की स्थापना करनी है. अंडरलाइन. ಶ್ರೀಮತ್ ಅನುಸಾರ ನಂಬರ್ 1 ಶ್ರೀಮತ್ ಆಗಿದೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮ ತಂದೆಯನ್ನ ನೆನಪು ಮಾಡೋದು. ಈ ಶ್ರೀಮತದ ಸ್ಥಿತಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ತಮಗೆ ಸಿಕ್ಕಿರುವ ಡ್ರಾಮಾ ಅನುಸಾರಿ ತನು, ಮನ ಹಾಗೂ ಧನ ಇವು ಮೂರನ್ನ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿಸ್ರಿ ಅಂತಾರೆ ಬಾಬಾ. वरदान, पुराने संस्कार रूपी अस्थियों को संपूर्ण स्थिति के सागर में समाने वाले समान और संपूर्ण भव. ಹಳೆಯ ಸಂಸ್ಕಾರ ರೂಪಿ ಅಸ್ಥಿಗಳನ್ನ ಸಂಪೂರ್ಣ ಸ್ಥಿತಿಯ ಸಾಗರದಲ್ಲಿ ಸಮಾವೇಶ ಮಾಡುವಂತಹ समान संपूर्ण भव. बाप समान व संपूर्ण बनने के लिए सृष्टि की कयामत के पहले अपनी कमजोरियों और कमियों की ಖಯಾಮತ್ ಕರೋ. ಬಾಪ್ ಸಮಾನ್ ಸಂಪೂರ್ಣರಾಗೋದಕ್ಕಾಗಿ ಅಂಡರ್ಲೈನ್ ಬಹಳ ಸೂಕ್ಷ್ಮ ಇದೆ. ಸೃಷ್ಟಿಯ ಅಂತ್ಯ, ಸೃಷ್ಟಿ ವಿನಾಶ ಆಗೋಕ್ಕಿಂತ ಮೊದಲ ತಮ್ಮ ಏನೆಲ್ಲ ಕಮಜೋರಿಗಳದಾವ, ಕಮ್ಮಿ ಅದಾವ, ಅದನ್ನ ಅಂತ ಮಾಡ್ರಿ. ಕಡಿಮೆ ಕಮಜೋರಿಗಳೇನು? ನನಗೆ ಗಾಡಿ ಬರುವುದಿಲ್ಲ, ಚೆನ್ನಾಗಿ ಅಡಿಗೆ ಮಾಡಕ್ ಬರೋದಿಲ್ಲ, ಭಾಷಣ ಮಾಡಕ್ ಬರೋದಿಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ಇದು ಕಮ್ಮಿ ಅಲ್ಲ. ನನಗ್ ಬರೋದಿಲ್ಲ ಯಾಕಂದ್ರೆ ನಾನು ಸ್ತ್ರೀ ಇದ್ದೀನಿ, ನನಗಿದು ಆಗೋದಿಲ್ಲ ಯಾಕಂದ್ರೆ ನಾ ಹೆಣ್ಮಗಳಿದ್ದೀನಿ, ಇದು ನಾನು ಮಾಡಿದ್ರೆ ಇಷ್ಟ ಆಗಲ್ಲ ಯಾಕಂದ್ರೆ ನಾ ಪುರುಷ ಇದ್ದೀನಿ, ನನ್ಗೆ ಅಡಿಗೆ ಮಾಡೋದು ಪಸಂದ್ ಆಗಲ್ಲ ಯಾಕಂದ್ರೆ ನಾ ಪುರುಷ ಇದ್ದೀನಿ, ನಾ ಸ್ತ್ರೀ ಇದ್ದೀನಿ, ಕಮ್ಜೋರಿ ಇದ್ದೀನಿ ಅನ್ನೋದಿದೆಯಲ್ಲ, ಇದೇ ಕಮ್ಜೋರಿ, ಇದೇ ಕಮ್ಮಿ. ಈ ಕಮ್ಮಿಯನ್ನ ಮೊದಲು ಸಮಾಪ್ತ ಮಾಡ್ಕೊಡ್ರಿ ಅಂತಾರೆ ಬಾಬಾ. कोई भी उलझन का नाम निशान न रहे, ऐसा अपने को उज्जवल बनाओ जैसे जन्म परिवर्तन के बाद पुराने जन्म की बातें भूल जाती है. ಹೇಗೆ ಜನ್ಮ ಪರಿವರ್ತನೆ ಆದ್ಮೇಲೆ, ಶರೀರ ಬಿಟ್ಟ ಮೇಲೆ ಶರೀರ ಪಡ್ಕೊಂಡ್ರು ಅಂತಂದ್ರೆ ಹಳೆಯದೆಲ್ಲ ಮಾತು ಮರ್ತ ಹೋಗ್ಬಿಡ್ತದೆ, ಹಳೆಯ ಸಂಸ್ಕಾರ ಭಸ್ಮ ಆಗ್ಬಿಡ್ತದ. अस्थियों को भी संपूर्ण स्थिति के सागर में समा दो. ಅಸ್ಥಿಗಳನ್ನ ಸಂಪೂರ್ಣ ಸ್ಥಿತಿ ಸಾಗರದಲ್ಲಿ ಸಮಾವೇಶ ಮಾಡ್ರಿ. ಹೇಗೆ ಯಾರಾದ್ರೂ ದೇಹ ತ್ಯಾಗ ಮಾಡಿದ್ರೆ ಅವರ ಶರೀರವನ್ನ ಸುಟ್ರು ಅಂತಂದ್ರ ಆ ಅಸ್ಥಿಗಳನ್ನ ಆರಿಸ್ಕೊಂಡು ಹೋಗಿ ಸಾಗರದಲ್ಲಿ, ನದಿಯೊಳಗ, ಸಂಗಮದಲ್ಲಿ ಹೋಗಿ ಹಾಕಿ ಬರ್ತಾರೆ. ಅಂದ್ರೆ ಯಾಕೆ ಈ ಯಾದಗಾರ್ ಬಂತು? ಸಂಗಮ ಯುಗದಲ್ಲಿ ಅಸ್ಥಿಗಳ ಪ್ರತಿಯಾಗಿ ಏನ್ ಆಸಕ್ತಿ ಇದೆ, ನನ್ನ ಶರೀರ, ನನ್ನ ಆರೋಗ್ಯ, ನನ್ನ ಜೀವನ, ನನ್ನ ಚರಿತ್ರೆ ಅಂತ ರೋಲ್ನ ಪ್ರತಿ ಏನ್ ಆಸಕ್ತಿ ಇದೆ, ಈ ಹಡ್ಡಿಯೋಂಕೆ ಪ್ರತಿ, ಅದಕ್ಕೆ ಬಾಬಾ ಹೇಳ್ತಾರೆ ಇದನ್ನ ಸಂಪೂರ್ಣ ಸ್ಥಿತಿ ಅನ್ನುವ ಸಾಗರದಲ್ಲಿ ಸಮಾವೇಶ ಮಾಡಿಬಿಡ್ರಿ, ಹಾಕ್ಬಿಡ್ರಿ. ಆವಾಗ ನೀವು ಬಾಪ್ ಸಮಾನ್ ಸಂಪೂರ್ಣ ಆಗಕ ಸಾಧ್ಯ. ಯಾಕೆಂದ್ರೆ ಬಾಬಾ ಅಸ್ಥಿ ರಹಿತದಾರ, ಎಲುಬು ಅಥವಾ ಮೂಳೆ ಮಾಂಸಗಳ ರಹಿತದಾರ, ಶರೀರಿ ಅದಾರ. ಅವ್ರು ಸಮಾನ ಆಗ್ಲಿಕ್ಕೆ ನೀವು ಹಾಗೆ ಆಗ್ಬೇಕಾಗ್ತದೆ. ಸ್ಲೋಗನ್, ವಿಸ್ತಾರ ಕೋ ಸಾರ್ ಮೇ ಸಮಾನೆ ಕಿ ಜಾದೂಗರಿ सीख लो तो बाप समान बन जाएंगे. ವಿಸ್ತಾರವನ್ನ ಸಾರದಲ್ಲಿ ಸಮಾವೇಶ ಮಾಡುವಂತಹ ಒಂದು ಬಹಳ ದೊಡ್ಡ ಜಾದು. ಯಾಕಂದ್ರೆ ದೊಡ್ಡ ಮಾತು ಚಿಕ್ಕದ್ ಮಾಡೋದು, ದೊಡ್ಡ ಮನಸ್ತಾಪವನ್ನ 1 ಸೆಕೆಂಡಲ್ಲಿ ಬಿಂದು ಇಡುವುದು, ಇದು ಚಿಕ್ಕ ಮಾತಲ್ಲ, ಇದು ಒಂದು ಜಾದೂನೇ. ಈ ಜಾದೂ ಕಲೀರಿ, ಅವಾಗ ನೀವು ಬಾಪ್ ಸಮಾನ್ ಆಗ್ತೀರಿ. ಅವ್ಯಕ್ತ ಇಶಾರೆ, ಸದಾ ಹರ್ಷಿತರಾಗೋದಕ್ಕಾಗಿ ತಮ್ಮ ನೇಚರ್ ಅನ್ನ ಸರಳ ಮಾಡ್ಕೊಡ್ರಿ, ಸಹನಶೀಲ್ ಮಾಡ್ಕೊಡ್ರಿ ಆಗ್ರಿ. सहनशीलता वाले बाहर मुक्ता के वाइब्रेशन को ही नहीं, लेकिन मन के संकल्प भी जो उत्पन्न होते हैं उन संकल्पों की उत्पत्ति को देखकर भी घबराएंगे नहीं. ಸಹನಶೀಲತೆ ಉಳ್ಳಂತವರು ಬಾಹರ್ಮುಖತೆ ವೈಬ್ರೇಷನ್ ಕೋ ಹಿ ನಹಿ, ಅದಷ್ಟೇ ಅಲ್ಲ, ಮನಸ್ಸಿನ ಸಂಕಲ್ಪಗಳು ಯಾವುದು ಉತ್ಪನ್ನ ಆಗ್ತಾ ಇದಾವೆ ಆ ಸಂಕಲ್ಪಗಳ ಉತ್ಪತ್ತಿಯನ್ನ ನೋಡಿಯೂ ಕೂಡ ಗಾಬರಿ ಆಗೋದಿಲ್ಲ. ಅಂಡರ್ಲೈನ್, ಬಹಳ ಸುಂದರ ಮಾತು. ಸಹನಶೀಲ ಮಕ್ಕಳು ಈ ಜಗತ್ನಲ್ಲಿ ಏನು
ಯುದ್ಧ ನಡೀತಾ ಇದೆ, ಭೂಕಂಪ ಆಗಿದೆ, ಮಳೆ ಆಗ್ತಾನೆ ಇಲ್ಲ, ಬಹಳಷ್ಟು ಗಾಳಿ ಬೀಸ್ತಾ ಇದೆ. ಈ ವೈಬ್ರೇಷನ್ ಅವ್ರಿಗೆ ಹಾನಿ ಮಾಡೋದಂತೂ ಬಹಳ ದೂರದ ಮಾತು. ಅವ್ರ ಮೈಂಡ್ ಒಳಗೆ ಏನಾದ್ರೂ ತುಫಾನ್ ಎದತು, ಬಿರುಗಾಳಿ ಎದತಪ್ಪ, ಅವ್ರ ಮನಸ್ಸಿನಲ್ಲಿ ಏನೋ ಬಹಳ ಕೆಟ್ಟದ್ ಏನೆಲ್ಲ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಮೈಂಡ್ ಒಳಗೆ ಏನೇನೋ ವಿಚಾರಗಳು ಬಂತು ಅಂದ್ರ ಅದಕ್ಕೂ ಅವ್ರಿಗೆ ಗಾಬರಿ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಈ ಮನಸ್ಸಿನಿಂದಲೂ ನಾ ಪರೆ ಇದ್ದೀನಿ, ಮನಸ್ಸಿನಲ್ಲಿರುವಂತಹ ಮನಸ್ಸಿನ ಪರದೆ ಮೇಲೆ ಏನೆಲ್ಲ ಕಾಣ್ತಾ ಇದೆ, ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಕಾಣ್ತಾ ಇದೆ, ಇದು ಸತ್ಯ ಅಲ್ಲ. ಈ ಒಂದು ಸಮಜ್, ಈ ತಿಳುವಳಿಕೆ ಇರೋದ್ರಿಂದ ಅವರೆಂದಿಗೂ ಕೂಡ ಏನು ಗಾಬರಿ ಆಗೋದಿಲ್ಲ. ತಮ್ಮ ಸಹನಶೀಲತೆಯಿಂದ ಬಂದ ಪರಿಸ್ಥಿತಿಯನ್ನ ಎದುರಿಸ್ತಾರೆ. ಅವ್ರ ಮುಖ ಸದಾ ಸಂತುಷ್ಟ ಪ್ರಸನ್ನ ಚಿತ್ತ ಕಾಣಿಸ್ತಾ ಇರ್ತದೆ. ಅವರ ಕಣ್ಣುಗಳು, ಅವರ ಮುಖದೊಳಗೆ ಎಂದಿಗೂ ಅಸಂತುಷ್ಟತೆ ಕಾಣೋದಿಲ್ಲ. ಅವರು ಸಂತುಷ್ಟರಾಗಿರುವ ಕಾರಣದಿಂದ ಸದಾ ಹರ್ಷಿತರಾಗಿರ್ತಾರೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಸ್ವಲ್ಪ ಸಮಯದವರೆಗೆ ಈ ಪ್ರಪಂಚದಿಂದ ಡಿಟ್ಯಾಚ್ ಆಗಿ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ಏನೆಲ್ಲ ಕೇಳಿರುವಿರೋ, ಏನೆಲ್ಲ ನೋಡಿರುವಿರೋ ಅವೆಲ್ಲವನ್ನ ಬಿಂದು ಹಾಕಿಬಿಡಿ. ಯಾಕೆಂದರೆ ಕೇಳಿರುವ ಏನೆಲ್ಲ ಮಾತು ಇದೆ ಅದು ಡ್ರಾಮಾ ಅನುಸಾರ ಕೇವಲ ಸ್ಕ್ರಿಪ್ಟ್ ಒಳಗಿನ ಡೈಲಾಗ್ಸ್ ಇವೆ. ಅದರಲ್ಲಿ ಯಾವೂ ಸತ್ಯವಲ್ಲ. ಭಲೆ ಈ ಮನಸ್ಸು ಲೇಬಲ್ ಹಾಕಿಕೊಂಡಿದೆ, ಇವರು ಒಳ್ಳೆಯ ಮಾತು ಹೇಳಿದ್ರು ನನ್ನ ಪ್ರತಿಯಾಗಿ, ಇವರು ನನಗಾಗಿ ಇಷ್ಟಪಡಲಿಲ್ಲ, ನನ್ನನ್ನ ಒಳಗಡೆಯಿಂದ ಈರ್ಷ್ಯೆ ಪಡ್ತಾರೆ ಎನ್ನುವ ಮಾತೇ ಆಗಿರಲಿ, ಇವು ಯಾವೂ ಸತ್ಯವಲ್ಲ. ಸತ್ಯ ಕೇವಲ ಆತ್ಮ ಆಗಿರುವುದು. ಬಾಕಿ ಪಾತ್ರದಲ್ಲಿರುವ ಎಲ್ಲವೂ ಸಹ ಡ್ರಾಮಾ ಅನುಸಾರ ನೂಂದಿದೆ, ಬನಿ ಬನಾಯಿ ಇದೆ. ಹೀಗಾಗಿ ಈ ವಿಶ್ವ ನಾಟಕವನ್ನ ನಾನು ನೋಡುತ್ತಿದ್ದರೂ ಸಹ ಇದರಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನ ತೋರದೆ ಸದಾ ನಾನು ಬಾಪ್ ಸಮಾನ್ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತವಾಗುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.